ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾವ ಕ್ಲಿನಿಕ್ ಸೇರಿಸಿದ್ವಿ ಈಗ ಏನಕ್ಕೆ ಬಾಡಿ ತಗೊಂಡು ಸ್ಟೇಷನ್ ವಿನಾಯಕ ಕ್ಲಿನಿಕ್ ಅಂತ ಎಲ್ಲ ಸುಬ್ರಹ್ಮಣ್ಯ ನಗರ ಅಲ್ಲಿದೆ. ಆ ಕ್ಲಿನಿಕ್ಗೆ ಅವ್ರಿಗೆ ಡೆಂಟಲ್ ಚೆಕಪ್ ಹೋಗಿದ್ದಾರೆ. ಅಲ್ಲಿ ರೂಟ್ ಕೆನಾಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಅವ್ರಿಗೆ ರೂಟ್ ಕೆನಾಲ್ ಕೂಡ ಮಾಡಿದ್ದಾರೆ. ರೂಟ್ ಕೆನಾಲ್ ಮಾಡೋಕ್ಕಿಂತ ಮುಂಚೆ ಮೈನರ್ ಚೆಕಪ್ಸ್ ಆಗಬೇಕು ಬಾಡಿಗೆ, BP ಶುಗರು ಎಲ್ಲ ಏನೂ ಟೆಸ್ಟ್ ಮಾಡ್ದಲೆ ಅವ್ರಿಗೆ 500 ಶುಗರ್ ಇದೆ. ಡೈರೆಕ್ಟಾಗಿ ಅವರು ರೂಟ್ ಕೆನಾಲ್ ಮಾಡಿದ್ದಾರೆ. ಆ ರೂಟ್ ಕೆನಾಲ್ ಮಾಡಿರೋದ್ರಿಂದ ಅದೇನಾಗಿದೆ, ಇನ್ಫೆಕ್ಷನ್ ಫಾರ್ಮ್ ಆಗಿ ಗ್ಯಾಂಗ್ರೀನ್ ಥರ ಅದು ಶುಗರ್ ಇದ್ದವ್ರಿಗೆ ಗಾಯ ಆಯಿತು ಅಂದರೆ ಹೇಗಾಗತ್ತೆ ಅಂತ ನಿಮಗೂ ಗೊತ್ತಿರುತ್ತೆ. ಅದೇನಾಗಿದೆ, ಫುಲ್ ಫೇಸು ಬಾಡಿ ಎಲ್ಲ ಸ್ಪ್ರೆಡ್ ಆಗಿ 20 ಡೇಸ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಕೋಮನಲ್ಲಿದ್ದಾರೆ. ಡಾಕ್ಟರ್ ಏನಂತ ಹೇಳಿದ್ದಾರೆ, ನಾವು ಸುಳ್ಳು ಹೇಳ್ತಾ ಇದೀವಿ, ದುಡ್ಡುಗೋಸ್ಕರ ಇವರು ಸುಳ್ಳು ಹೇಳಿದ್ದಾರೆ ಅಂತ ಡಾಕ್ಟರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಬಂದು ಪೊಲೀಸ್ ಸ್ಟೇಷನಲ್ಲಿ. ಆದರೆ ಸತ್ಯ ಇವತ್ತು ನಾವು ತೋರಿಸ್ತಾ ಇದ್ದೀವಿ, ಡೆತ್ ಆಗಿದೆ. ಇವಾಗಲೂ ಕೂಡ ಡಾಕ್ಟರ್ ಬಂದು 20 ದಿವಸದವರೆಗೂ ಅವರು ನಮಗೆ ಬಂದು ಪೇಷಂಟ್ನ ನೋಡೂ ಇಲ್ಲ, ಅವ್ರು ಕೊಟ್ಟಿರೋ ಟ್ರೀಟ್ಮೆಂಟ್ ಕೊಟ್ಟಿರೋ ಇವ್ರನ್ನ ನೋಡೂ ಇಲ್ಲ, ಬಂದು ಏನು ಮಾತಾಡೂ ಇಲ್ಲ ಅವ್ರ ಹತ್ರ ರೆಸ್ಪಾಂಡು. 20 ದಿವಸದ ಹಿಂದೆ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ಕಂಪ್ಲೇಂಟ್ ಕೂಡ ಈಗ ಇವರು FIR ಫೈಲ್ ಮಾಡಿಲ್ಲ. ಯಾಕಂದರೆ ಡಾಕ್ಟರ್ಗಿಂತ ಡಾಕ್ಟರ್ ಚೆಕ್ ಮಾಡೋಕ್ಕಿಂತ ಮುಂಚೆ ಅವರು ಕೈ ಇಡೋಕ್ಕಿಂತ ಮುಂಚೆ ಲಾ ಬರಬೇಕಂತೆ. ಸೊ ಲಾಗ್ ಹೋಗಿದೆ. 20 ದಿನ ಬೇಕಾ ಸರ್ ಒಂದು ನೋಟಿಸ್ ಗೌರ್ಮೆಂಟ್ ಇಂದ ತಗೊಳ್ಳೋದಕ್ಕೆ ಇವ್ರಿಗೆ? ಇವಾಗ 304 ಫೈಲ್ ಮಾಡ್ತಾ ಇದ್ದಾರೆ ಸರ್. ಇಷ್ಟು ದಿವಸದವರೆಗೂ ಯಾವುದೇ ತರಹದ ನ್ಯಾಯ ಸಿಕ್ಕಿಲ್ಲ ಸರ್. ಪ್ರತಿಯೊಬ್ರು ಕಷ್ಟಪಟ್ಟಿದ್ದಾರೆ. ಅವ್ರು 20 ದಿವಸದಿಂದ ಹಾಸ್ಪಿಟಲ್ ಅಲ್ಲಿ ಇದ್ದು ಪ್ರತಿಯೊಂದು ನೋಡ್ಕೊಂಡಿದ್ದಾರೆ. ಅವರು ಡ್ರೈವರು ಸರ್. ನನ್ನ ಹೆಸರು ಭಾರತಿ. ಕಡೆ ಕರ್ಕೋ ಬಿಸಿಲು ಬರ್ತದೆ ನಮ್ಮ ಈ ಕಡೆ ಬನ್ನಿ ಸ್ವಲ್ಪ ಬನ್ನಿ ಮೇಡಮ್ ಈ ಕಡೆ ಮೇಡಮ್ ಹಿಂದೆ ಮೇಡಮ್ ಈಗ ಏನಂತ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀರಾ ಸರ್? ಇದಾಗಿದ್ದು ಇವಾಗ ನಾವು ಆಸ್ಪತ್ರೆಗೆ ಹೋಗಿ ಆಗಲೇ 28 ದಿನ ಆಗೋಯ್ತು. ಫಸ್ಟ್ ಇವ್ನ ಕ್ಲಿನಿಕ್ ಹೋಗಿದ್ವಲ್ವಾ, ಅವ್ನ ರೂಟ್ ನಮ್ಮ ಯಜಮಾನ್ರು ನಡ್ಕೊಂಡೇ ಹೋದ್ರು. ಅವ್ರನ್ನ ಯಾರು ಹಿಡ್ಕೊಂಡು ಹೋಗ್ಲಿಲ್ಲ, ನಾರ್ಮಲಿ ಆಗೇ ನಡ್ಕೊಂಡು ಹೋದ್ರು. 500 ಶುಗರ್ ಇದ್ರು, ಶುಗರ್ ಮತ್ತೆ ತಂದು ಕೊಟ್ಟಿದ್ರು ಅವ್ನ್ ರೂಟ್ ಕೆನಾಲ್ ಮಾಡಿದಾನೆ ದುಡ್ಡಿನ ಆಸೆಗೆ. ಸರಿ ತುಂಬೋಯ್ತು ಫುಲ್ಲು. ಇಲ್ಲಿ ಅವ್ನ್ ಮಾಡಿ ಕಳಿಸ್ದ. ನೈಟ್ ಫುಲ್ ಇಲ್ಲೆಲ್ಲ ಊದ್ಕೊಂಡ್ಬಿಟ್ಟಿತ್ತು. ಅವ್ರು ಎದ್ದಿ ಓಡಾಡ್ತಾ ಇದ್ರು ನೈಟ್ ಎಲ್ಲ. ಏನಾಯ್ತು ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ತಿರ್ಗಾ ಬೆಳಗ್ಗೆ ಎದ್ದೋದ್ರು. ಅವನ ಆಸ್ಪತ್ರೆಗೆ ಎದ್ದೋದ್ರೆ ಕ್ಲೀನ್ ಮಾಡಿ ಹತ್ತಿ ಇಟ್ಬಿಟ್ಟು ಕಳಿಸ್ಬಿಟ್ಟಿದ್ದಾನೆ. ತಿರ್ಗಾ ಮಾರನೇ ದಿವಸ ಅವ್ರ ನನ್ನ ಕೈಲಿ ಆಗ್ತಾ ಇಲ್ಲ ಅಂದ್ರು. ನರ್ಸಿಂಗ್ ರೂಮ್ಗೆ ಅಡ್ಮಿಟ್ ಮಾಡ್ದು. ಅಲ್ಲೂ ಮೆಡಿಸಿನ್ ಕೊಟ್ಟಷ್ಟು ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಇನ್ನೊಂದು ನರ್ಸಿಂಗ್ ರೂಮ್ಗೆ ಹೋದೋ, ಅಲ್ಲೂ 3 ದಿವಸ. ಆಮೇಲೆ ಲಾಸ್ಟ್ ಕಿಮ್ಸ್ಗೆ ಬರ್ಕೊಟ್ರು. ಕಿಮ್ಸ್ಗೆ ಹೋದಾಗಿಂದ ಸರ್ ಅವರು ಕಣ್ಣು ಬಿಟ್ಟಿಲ್ಲ, ಏನು ವೆಂಟಿಲೇಟರ್ ಮಾತ್ರ ಉಸಿರಾಡ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾವು ಬಡವ್ರು ಸರ್, ನಮ್ಮ ಮನೆ ಡ್ರೈವರ್. ಅವ್ರು ದುಡಿದ್ರೆ ನಮ್ಮ ಜೀವನ. ನಾವು ಬಾಡಿಗೆ ಮನೇಲಿ ಇದೀವಿ. ಹೆಂಗ್ ಮೆಡಿಸಿನ್ ಕೊಡಿಸ್ಲಿ? ನನ್ನ ರಿಲೇಟಿವ್ ಹತ್ರ ಎಲ್ರಿಗೂ ಫೋನ್ ಮಾಡಿ ಭಿಕ್ಷೆ ಬೇಡಿ ಮೆಡಿಸಿನ್ ಕೊಡ್ತಿದ್ದೀನಿ ಸರ್. 20 ದಿನ ಹಿಂದೆ ಇಲ್ಲಿ ಬಂದು ಕೊಟ್ಟೋ ಕಂಪ್ಲೇಂಟು. ಫಸ್ಟ್ ದಿವಸ ಬಂದೋ, ಅವ್ರು ಕಾಲ್ ಮಾಡಿದ್ರು, ಬಂದಿಲ್ಲ ಹೋಗಮ್ಮ. ನೆಕ್ಸ್ಟ್ ದಿವಸನೂ ಬಂದಿಲ್ಲ ಹೋಗಮ್ಮ. 3ನೇ ದಿವಸನೂ ಬಂದೋ. ನಮ್ಮ ಯಜಮಾನ್ರಿಗೆ ಕಾಲ್ ಬಂತು. 10:30 ಬರ್ಲಿಲ್ಲ ಅವನು. 11 ಗಂಟೆವರೆಗೂ ನಾನು ಅಲ್ಲಿದ್ದೆ. ಅಲ್ಲಿಂದ ಕಾಲ್ ಬಂತು, ಸೀರಿಯಸ್ ಆಗಿದ್ದಾರೆ ಬನ್ನಿ ಅಂತ. ಸರ್ ನಮ್ಮ ಯಜಮಾನ್ರು ಸೀರಿಯಸ್ ಆಗಿದ್ದಾರೆ, ಡಾಕ್ಟ್ರು ಬರಲ್ಲ, ನೀವು ನ್ಯಾಯ ಕೊಡ್ಸಲ್ಲ, ನಾನು ಹೋಗ್ತೀನಿ ಅಂತ ಒಟ್ಟೋಗಿ ಆಮೇಲೆ DC ಕಡೆಯವ್ರಿಗೆ ಹೇಳಿದೆ, ಸರ್ ನಂಗೆ ಅನ್ಯಾಯ ಆಗ್ತಾ ಇದೆ ಸರ್, ನನ್ಗೆ ನ್ಯಾಯ ಬೇಕು, ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವ್ರೇನು ಇದು ಮಾಡಿಲ್ಲ ಅಂತ. DC ಅವ್ರಿಗೆ ಹೇಳಾದ್ಮೇಲೆ ಕರೆದ್ರು. ಅವರೇನೆ ಫೋನ್ ಮಾಡಿ ಬಾಮ್ಮ ಅಂತ ನನ್ನ ಮಗುನ ಕರೆದ್ರು. ಡಾಕ್ಟ್ರನ್ನು ಕರೆದ್ರು. ಹೌದು, ನನಗೆ ನ್ಯಾಯ ಬೇಕು ಸರ್. ಯಾವ ಥರ ನ್ಯಾಯ ಅಂದ್ರೆ ಈ ಥರ ಇನ್ಯಾರಿಗೂ ಅನ್ಯಾಯ ಆಗ್ಬಾರ್ದು. ನಾನು ಹೆಂಗ್ ಮುಂದೆ ಜೀವನ ಮಾಡಲಿ? ಹೌದು, ಅವ್ನಿಗೆ FIR ಹಾಕ್ಬೇಕು. ನನ್ಗಾಗಿದ್ದ ಅನ್ಯಾಯ ಬೇರೆಯವ್ರಿಗೆ ಆಗ್ಬಾರ್ದು. 1 ತಿಂಗಳು 28 ದಿವಸ ನಾನು ಹೆಂಗ್ ಅಲ್ದಾಡಿರ್ಬೇಕು ಪೊಲೀಸ್ ಸ್ಟೇಷನ್ ಡಾಕ್ಟರ್ ಶಾಪ್ಗೆ. ದುಡ್ಡಿಲ್ಲ ನನ್ನ ಹತ್ರ. 7-8 ಲಕ್ಷ ಆಗಿದೆ ಆಲ್ರೆಡಿ. ಇದಕ್ಕೆ ಹಾಕಿದ್ರಲ್ಲ ಕೆಫೆಗಳಲ್ಲಿ ದಿನಕ್ಕೆ 30,000 ನನ್ನಲ್ಲಿ ಇಟ್ಕೊಂಡು ಕುತ್ಕೋಬೇಕು. ICUವಾಗ 15, ಮೆಡಿಸಿನ್ 6-7 ಸಾವಿರ ರೂಪಾಯಿ. ನನ್ನ ಹತ್ರ ದುಡ್ಡಿಲ್ಲ. ಎಲ್ಲ 2 ನರ್ಸಿಂಗ್ ರೂಮಲ್ಲಿ ಖರ್ಚು ಮಾಡ್ಬಿಟ್ಟಿದ್ದೀನಿ. ನನ್ನ ರಿಲೇಷನ್ಗೆಲ್ಲ ಫೋನ್ ಮಾಡಿ ಭಿಕ್ಷೆ ಬೇಡಿ ನನ್ನ ಯಜಮಾನ್ರಿಗೆ ಮೆಡಿಸಿನ್ ಕೊಡ್ತಿದ್ದೀನಿ. ಹೆಂಗೆ ಇನ್ನೂ ನ್ಯಾಯ ಕೊಡದೆ ಹೋದ್ರೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.